ಕ್ರೋಮ್ ಫಸ್ಟಿಂದ ಓಕೆನಾ ಲಾಗಿನ್ನು ಇಲ್ಲೇ ನೋಡ್ಕೊಳ್ಳಿ ಫುಲ್ ಇದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಇಲ್ಲಿಂದಾನೇ ನಿಮ್ಮ ಆ್ಯಕ್ಚುಯಲ್ ಪ್ರೋಗ್ರಾಮ್ ನೀವು ವರ್ಕ್ ಮಾಡಿ ತೋರಿಸೋದು ಲಾಗ್ ಆಗ್ತೀರಾ ದೆನ್ ಕ್ಲಿಕ್ ಆನ್ ಪ್ರಾಜೆಕ್ಟ್ ದೆನ್ ಪ್ರಾಜೆಕ್ಟ್ ನೇಮ್ ನಿಮ್ದು ಏನಿದೆ ಅದು ಓಕೆನಾ ದೆನ್ ಕ್ಲಿಕ್ ಆನ್ ನೆಕ್ಸ್ಟ್ ದೆನ್ ಕ್ಲಿಕ್ ಆನ್ ದಿಸ್ ಆಯಿತಾ ದೆನ್ ಕ್ಲಿಕ್ ಆನ್ ಕ್ರಿಯೇಟ್ ಪ್ರಾಜೆಕ್ಟ್ ಅದಾದಮೇಲೆ ಕ್ಲಿಕ್ ಆನ್ ಲೋಕಲಿ ದೆನ್ ಕ್ಲಿಕ್ ಆನ್ ಜನರೇಟ್ ಕ್ಲಿಕ್ ಆನ್ ಕಂಟಿನ್ಯೂ ಸೆಲೆಕ್ಟ್ ದಿಸ್ ಇದು ಆಲ್ರೆಡಿ ಅದು ಡೌನ್ಲೋಡ್ ಆಗಿದೆ ಯಾವ್ದು ಹೇಳಿ ಇದು ಆಲ್ರೆಡಿ ಅಲ್ಲೇ ಡೌನ್ಲೋಡ್ ಆಗಿದೆ ನೋಡಿದ್ರಾ ಇದ್ರಲ್ಲಿ ನಾನು ಆಲ್ರೆಡಿ ಮಾಡಿದ್ದೀನಿ ಸೊ ನಾನು ಇದನ್ನ ಡೌನ್ಲೋಡ್ ಮಾಡೋಕ್ಕೆ ಹೋಗಲ್ಲ ಸೊ ಐ ಆಮ್ ಗೋಯಿಂಗ್ ಟು ಸೊ ಸಿಸ್ಟಮ್ ವೇರಿಯೇಬಲ್ಸ್ ಬೇಕಲ್ವಾ ಇಲ್ಲ ಮತ್ತೆ ಹೋಯ್ತು ವಿಂಡೋಸ್ 64 ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಆಗುತ್ತೆ ಓಕೆನಾ ಓಪನ್ ಕೊಡಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಬಂದಿರುತ್ತೆ ಬಿನ್ ಪಾತ್ನ ಸೆಲೆಕ್ಟ್ ಮಾಡಿ ಎನ್ವೈರನ್ಮೆಂಟ್ ಎಡಿಟ್ ದಿ ಸಿಸ್ಟಮ್ ಎನ್ವೈರನ್ಮೆಂಟ್ ಇರುತ್ತೆ ಗೋ ಟು ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ಕ್ಲಿಕ್ ಆನ್ ಪಾತ್ ದೆನ್ ಕ್ಲಿಕ್ ಆನ್ ಎಡಿಟ್ ಕ್ಲಿಕ್ ಆನ್ ನ್ಯೂ ದೆನ್ ಪೇಸ್ಟ್ ಓಕೆನಾ ಕ್ಲಿಕ್ ಆನ್ ಓಕೆ ದೆನ್ ಕ್ಲಿಕ್ ಆನ್ ಓಕೆ ದೆನ್ ಕ್ಲಿಕ್ ಆನ್ ಓಕೆ ಇದಿಷ್ಟು ಮಾಡಿ ಅರ್ಥ ಆಯ್ತಾ ಇಲ್ಲಿವರೆಗೂ ಸೊ ಅದಾದಮೇಲೆ ಗೋ ಟು ಪೈಚಾಮ್ ಸೊ ಪೇಸ್ಟ್ ಮಾಡ್ಕೋತೀನಿ ಜಸ್ಟ್ ಗೋ ಟು ಸೇವ್ ಆಸ್ ಅದಕ್ಕಿಂತ ಮುಂಚೆ ಪಾತ್ ಚೇಂಜ್ ಮಾಡಬೇಕು ಯಾವುದ್ರದ್ದು ಸೊ ಬಿನ್ವರೆಗೂ ಬಂದಿದೆ ಇದನ್ನ ಕಾಪಿ ಮಾಡ್ಕೊಳ್ಳಿ ಪಾತ್ ಓಕೆನಾ ಯಾವುದ್ರದ್ದು ಫಸ್ಟ್ ಡೌನ್ಲೋಡ್ ಮಾಡ್ತೀವಲ್ಲ ಸೋನಾರ್ ಕ್ಯೂಬ್ ಅಂತಾರೆ ಫಸ್ಟ್ ಡೌನ್ಲೋಡ್ ಮಾಡಿರ್ತೀವಲ್ಲ ಅದ್ರ ಬಿನ್ವರೆಗೂ ಪಾತ್ನ ಕಾಪಿ ಮಾಡಿಕೊಂಡು ಪೈಚಾಮಗೆ ಹಾಕಬೇಕು ಏನಾದರೂ ಒಂದು ನೇಮ್ ಕೊಟ್ಕೊಳ್ಳಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಕ್ಲಿಕ್ ಆನ್ ಓಕೆ ಸೊ ನೋಡಿ ಇಲ್ಲಿ ಸೇವ್ ಆಯಿತು ಸೊ ನೀವು ಅದು ಸೇವ್ ಮಾಡಿರೋ ಅಂಥ ಫೈಲು ಇಲ್ಲಿಗೆ ಬಂದಿರುತ್ತೆ XYZ PY ನೋಡ್ತೀರಾ ಅದಕ್ಕೋಸ್ಕರ ಈ ಫೈಲ್ ಇಲ್ಲಿಗೆ ಬಂದಿದೆ ಅದಾದಮೇಲೆ ಇದ್ರೊಳಗಡೆ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿ ಓಕೆನಾ ಈ PY ಫೈಲ್ನ ಬೇರೆ ಕ್ಲಿಕ್ ಮಾಡಿ ಫಸ್ಟ್ ಇಲ್ಲಿಗೆ ಸ್ಟೋರ್ ಮಾಡಿ ಅರ್ಥ ಆಯ್ತಾ ಅದು PY ಫೈಲ್ ನೀವೇನು ಪಾತ್ ಕೊಟ್ಟಿರ್ತೀರ ಅದನ್ನ ಸೇವ್ ಮಾಡಿದ್ಮೇಲೆ ಆ ಫೈಲ್ ಇಲ್ಲಿಗೆ ಬಂದಿರುತ್ತೆ ಆ ಫೈಲ್ ಬಂದಿರುತ್ತಲ್ಲ ಅಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಫೋಲ್ಡರ್ ಒಳಗಡೆ ಆ PY ಫೈಲ್ನ ತೊಗೊಂಡು ಅಲ್ಲಿಗೆ ಇನ್ಸರ್ಟ್ ಮಾಡಿ ಗೊತ್ತಾಯ್ತಾ ಇಲ್ಲಿವರೆಗೂ ಅರ್ಥ ಆಯ್ತಾ ಸೊ ಇದಾದಮೇಲೆ ಮತ್ತೆ ಬ್ಯಾಕ್ ಬನ್ನಿ ದೆನ್ ಇದನ್ನು ಕಾಪಿ ಮಾಡ್ಕೊಳ್ಳಿ ನೋಡ್ತಿದ್ದೀರಾ ಇದನ್ನು ಕಾಪಿ ಮಾಡ್ಕೊಳ್ಳಿ ದೆನ್ ಗೋ ಟು ಕಮಾಂಡ್ ಸೊ ಇಲ್ಲಿಗೆ ಬನ್ನಿ ಸೊ ಇಲ್ಲಿವರೆಗೂ ಬಂದಿರ್ತೀರಲ್ವಾ ಇದ್ರದ್ದು ಟೈಪ್ ಮಾಡಿ ಇಲ್ಲೇ CMD ಅಂತ ಟೈಪ್ ಮಾಡಿದ್ರೆ ಡೈರೆಕ್ಟಾಗಿ ಕಮಾಂಡ್ ಪ್ರಾಂಪ್ಟ್ ಹೋಗುತ್ತೆ ನೋಡಿದ್ರೆ ಹೆಂಗೆ ಅಂತ ಇಲ್ಲೇ ನೀವು ಏನು ಕಾಪಿ ಮಾಡಿ ನೀವು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು PY ಫೈಲ್ನ ಹಾಕ್ಕೊಂಡಿರ್ತೀರಲ್ವಾ ಇಲ್ಲಿ ಇದು ಮಾಡಿ ಅಲ್ಲಿ ಇದ್ಬಿಟ್ಟು CMD ಅಂತ ಟೈಪ್ ಮಾಡಿ ಇಲ್ಲಿಗೆ ಬರ್ತೀವಿ ಸೊ ನೀವು ಅಲ್ಲಿ ಏನು ಕಾಪಿ ಮಾಡ್ಕೊಂಡ್ರಿ ಗೊತ್ತಾ ಇಲ್ಲಿ ಈ ಸೋನಾರ್ ಕ್ಯೂಬ್ ಈ ವೆಬ್ಸೈಟ್ ಅಪ್ಲಿಕೇಶನಲ್ಲಿ ಅದನ್ನ ಇಲ್ಲಿಗೆ ಪೇಸ್ಟ್ ಮಾಡಿ ಕ್ಲಿಕ್ ಆನ್ ಎಂಟರ್
ಸೊ ನೀವೇನೇ ಪ್ರೋಗ್ರಾಮ್ ಹಾಕಿದ್ರು ವಿತ್ ಎರರ್ಸ್ ಹಾಕಿದ್ರು ಕೂಡ ಅದು ಪಾಸ್ ಅಂತ ತೋರಿಸುತ್ತೆ. ಸೊ ಈ ಥರ ಬರುತ್ತೆ ಲಾಸ್ಟ್ ಔಟ್ಪುಟ್. ದಿಸ್ ಇಸ್ ವಾಟ್ ಯುವರ್ ಅದಾಗದೇ ಬರುತ್ತೆ. ಇದು ಬಂದರೆ 12 ಮುಗೀತು. ಇದು ಬಂದರೆ